ಎ ಬಿ ಮತ್ತು ಸಿ ಅವರ ಕಾರ್ಯಕ್ಷಮತೆಗಳ ಅನುಪಾತ 2:3:5 ಆಗೈತಿ. ಅವರು ಒಟ್ಟಾಗಿ ಕೆಲಸ ಮಾಡಿದ್ರೆ ಒಂದು ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸ್ತಾರ. ಎ ಒಬ್ಬನ ಆ ಕೆಲಸದ 20% ಅನ್ನು ಪೂರ್ಣಗೊಳಿಸಲು ಎಷ್ಟು ದಿನವನ್ನು ತೆಗೆದುಕೊಳ್ತಾನೆ ಅಂತ ಕೇಳ್ಯಾರ. ನೋಡ್ರಿ, ಎ ಬಿ ಸಿ ಇದು ಎಫಿಷಿಯನ್ಸಿ ರೇಷಿಯೋ ಕೊಟ್ಟ ನೆಕ್ಸ್ಟ್ 2:3:5 ಅಂತಂದು ಮೂರು ಜನ ಶೇರ್ ಮಾಡಿದ್ರೆ ಎಷ್ಟು ದಿನ ಮುಗಿಸ್ತಾರ? 6 ದಿನದ ಮುಗಿಸ್ತಾರ ಅಂತ ಕೊಟ್ರ. ಟೋಟಲ್ ವರ್ಕ್ ಏನಾಗುತ್ತೆ? ಎಫಿಷಿಯನ್ಸಿ ಇಂಟು ಟೈಮ್ ಆಗುತ್ತೆ. ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ? ಇವ್ರದ್ದು 10 ಆಗುತ್ತೆ. ದಿವಸ ಎಷ್ಟು ಅಂದ್ರೆ 6 ದಿವಸ, ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ? 60 ಆತ. ಎ ಏನ್ ಮಾಡ್ತಾನೆ? ಈ ವರ್ಕಿಂದ 20% ಅಂದ್ರೆ 20/100 ಆಗುತ್ತೆ. ಎ ಎಫಿಷಿಯನ್ಸಿ ಎಷ್ಟೈತಿ? 2 ಐತಿ. 2 ಒಂದ್ಲೆ 2 10 ಆಯ್ತು. 2 0 ಕ್ಯಾನ್ಸಲ್ ಮಾಡಿದ್ರೆ ಎಗೆ ಎಷ್ಟು ದಿನ ಬೇಕು? 6 ದಿನ ಬೇಕು. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 18 ಜನರು ಒಂದು ಕೆಲಸವನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವರು 5 ದಿನಗಳು ಕೆಲಸ ಮಾಡಿದ ನಂತರ ಇನ್ನೂ 6 ಜನರು ಅವರೊಂದಿಗೆ ಸೇರ್ತಾರೆ. ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಅವರು ಇನ್ನೂ ಎಷ್ಟು ದಿನ ತೆಗೆದುಕೊಳ್ತಾರೆ ಅಂತ ಕೇಳ್ರೆ. ಟೋಟಲ್ ವರ್ಕ್ ಏನಾಗುತ್ತೆ? 18 × 9 ಆಗುತ್ತೆ. ಮೊದಲಕ್ಕೆ ಏನ್ ಮಾಡ್ಯಾರ? 18 ಜನ ಎಷ್ಟು ದಿನ ಕೆಲಸ ಮಾಡ್ಯಾರ? ಅವರು 5 ದಿನ ಕೆಲಸ ಮಾಡ್ಯಾರ ಅಂತ ಮಾಡ್ಯಾರ. ನಂತರ ಏನ್ ಜನ 6 ಜನ ಎಕ್ಸ್ಟ್ರಾ ಕೂಡ್ಯಾರ. 18 + 6 ಎಷ್ಟಾಗುತ್ತೆ? 24 ಆಗುತ್ತೆ. ಇವ್ರ ದಿವಸ ಎಕ್ಸ್ ಅಂತ ತಗೊಂತೀನಿ. ಇದೆಷ್ಟಾಗುತ್ತೆ? 18 × 9 162. 90 + 24 ಎಕ್ಸ್ ಆಗುತ್ತೆ. ಇನ್ನ 162 90 ಉಳಿದಿದ್ದು ಎಷ್ಟು? 72 = 24 ಎಕ್ಸ್. 24 ಒಂದ್ಲಿ 24 ಮೂರ್ಲಿ ಅಂದ್ರೆ ಎಕ್ಸ್ = 3 ದಿನ ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ 3 ದಿನ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಂದು ಕೆಲಸವನ್ನು 60 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಅಂದ್ರೆ ಎ ಟೈಮ್ ಎಷ್ಟು ಅಂತಾನೆ? ಇಲ್ಲಿ 60 ದಿನ ಅಂತಾನ. ಬಿ ಎಗಿಂತ 25% ಹೆಚ್ಚು ಕಾರ್ಯಕ್ಷಮನು. ಅಂದ್ರೆ ಬಿ ಮತ್ತೆ ಎ ಎಫಿಷಿಯನ್ಸಿ ಎಷ್ಟಾಗುತ್ತೆ? ಇಲ್ಲಿ ಎಫಿಷಿಯನ್ಸಿ 25% ಫ್ರಾಕ್ಷನ್ ಏನಾಗುತ್ತೆ? 1/4 ಆಗುತ್ತೆ. ಎ 4 ಆದ್ರೆ ಬಿ ಎಷ್ಟಾಗುತ್ತೆ? 5 ಆಗುತ್ತೆ. ಅವರಿಬ್ರು ಸೇರಿ 15 ದಿನ ಕೆಲಸ ಮಾಡ್ತಾರೆ. ಟೋಟಲ್ ವರ್ಕ್ ಏನಾಗುತ್ತೆ? ಇಲ್ಲಿ ಎದ 60 × 4 ಅಂದ್ರೆ 240 ವರ್ಕ್ ಆಗುತ್ತೆ. ಎ ಮತ್ತೆ ಬಿ ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ? 15 ದಿನ ಕೆಲಸ ಮಾಡ್ತಾರೆ. 5 4 9 ಅಂದ್ರೆ 9 × 15 ಮಾಡಿದ್ರೆ ಎಷ್ಟಾಗುತ್ತೆ? 15 9 135 ಆಕತಿ. ಅಂದ್ರೆ 240ರಾಗ 135 ಹೋದ್ರೆ ಉಳಿದಿದ್ದ ಕೆಲಸ ಎಷ್ಟು ಉಳಿತೈತಿ? ಇಲ್ಲಿ 105 ಕೆಲಸ ಉಳಿತೈತಿ. ಈ 105 ಕೆಲಸನ ಸಿ ಏನ್ ಮಾಡ್ತಾನೆ? 14 ದಿನದಾಗ ಮಾಡ್ತಾನೆ. ಅಂದ್ರೆ ಸಿ ಎಫಿಷಿಯನ್ಸಿ ಏನಾಗುತ್ತೆ? 105 / 14 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ? ಇದು 15 / 2 ಅಂದ್ರೆ 7.5 ಏನಾಗುತ್ತೆ? ಸಿ ಎಫಿಷಿಯನ್ಸಿ ಆಗುತ್ತೆ. ಆಮೇಲೆ ಏನ್ ಮಾಡ್ಯಾರ? ಬಿ ಮತ್ತೆ ಸಿ ಶೇರ್ ಮಾಡ್ಯಾರ. ಅಂದ್ರೆ ಬಿ + ಸಿ ಏನಾಗುತ್ತೆ? ಇಲ್ಲಿ ಟೋಟಲ್ ವರ್ಕ್ ಎಷ್ಟೈತಿ? 240 ಐತಿ. ಬಿ ಎಫಿಷಿಯನ್ಸಿ 5 ಐತಿ. ಸಿ ಎಫಿಷಿಯನ್ಸಿ 7.5 ಬಂದೈತಿ. ಟೋಟಲ್ ಎಷ್ಟಾಗ್ತದ? 12.5 ಆತ. ಇಂಟು 5/8 ಭಾಗ ಅಂದ್ರೆ 5/8. 8 ಒಂದ್ಲಿ 8 ಮೂರ್ಲಿ 24 ಆಗುತ್ತೆ. ಇದು 1 0 0 ತಗೊಂತೀನಿ. ಇಲ್ಲಿ 5 25 2ಲಿ 25 5 5 ಒಂದ್ಲಿ 5 6ಲಿ 6 2ಲಿ 12 ದಿನ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ಒಬ್ಬೊಬ್ಬರಾಗಿ ಒಂದು ಕೆಲಸವನ್ನು ಕ್ರಮವಾಗಿ 18 36 ಮತ್ತು 54 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವ್ರು 3 ಸೇರಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಆದ್ರೆ ಕೆಲಸ ಪೂರ್ಣಗೊಳ್ಳಲು 5 ದಿನಗಳ ಮೊದಲು ಬಿ ಮತ್ತು 10 ದಿನಗಳ ಮೊದಲು ಸಿ ಕೆಲಸವನ್ನು ಬಿಟ್ಟರು. ಕೆಲಸವು ಒಟ್ಟು ಎಷ್ಟು ದಿನಗಳಲ್ಲಿ ಪೂರ್ಣಗೊಂಡಿತು ಅಂತ ಕೇಳಿರ್ಲಿ. ನೋಡ್ರಿ, ಎ ಎಷ್ಟು ಟೈಮ್ ತೊಂತಾನ? 18. ಬಿ ಎಷ್ಟು ಟೈಮ್ ತೊಂತಾನ? 36. ಸಿ ಎಷ್ಟು ಟೈಮ್ ತೊಂತಾನ? 54. ಇಲ್ಲಿ LCM ಎಷ್ಟಾಗುತ್ತೆ? 108 ಆಗುತ್ತೆ. 18 6ಲಿ 36 3ಲಿ 54 2ಲಿ ಆಗುತ್ತೆ. ನೋಡ್ರಿ, ಟೋಟಲ್ ದಿವಸ ಎಷ್ಟು ಅಂತ ತೊಗೊಂತೀನಿ ನಾನು? ಎಕ್ಸ್ ಅಂತ ತಗೊಂತೀನಿ. ಬಿ ಎಷ್ಟು ದಿನ ವರ್ಕ್ ಮಾಡ್ತಾನೆ? ಲಾಸ್ಟ್ 5 ದಿನ ಬಿಟ್ಟು ಹೋಗೋಣ ಎಕ್ಸ್ - 5 ದಿನ ವರ್ಕ್ ಮಾಡ್ತಾನೆ. ಸಿ ಏನ್ ಮಾಡ್ತಾನೆ? ಲಾಸ್ಟ್ 10 ದಿನ ಬಿಟ್ಟು ಹೋಗೋಣ ಎಕ್ಸ್ - 10 ದಿನ ವರ್ಕ್ ಮಾಡ್ತಾನೆ. ಹಂಗಾರ ಟೋಟಲ್ ವರ್ಕ್ ಏನೈತಿ? 108 = ಎ ಏನ್ ಮಾಡ್ತಾನ? ಅವ್ನ ಎಫಿಷಿಯನ್ಸಿ 6 ಐತೆ. ಒಟ್ಟು ಉಷ್ಟು ದಿವಸ ಮಾಡ್ತಾನೆ ಅಂದ್ರೆ 6x ಆಯ್ತು. ಪ್ಲಸ್ ಬಿ ಏನೈತಿ? 3 × x - 5 ದಿವಸ ಮಾಡ್ತಾನೆ. ಪ್ಲಸ್ ಸಿ ಏನ್ ಮಾಡ್ತಾನೆ? ಅವ್ನ ಎಫಿಷಿಯನ್ಸಿ ಎಷ್ಟೈತಿ? 2 ಐತಿ. ಅವ ಎಷ್ಟು ದಿವಸ ಮಾಡ್ತಾನೆ? x - 8 ದಿವಸ 10 ದಿವಸ ಮಾಡ್ತಾನೆ. ಅಂದ್ರೆ 108 = 6x + 3x - 15 ಪ್ಲಸ್ 2x - 20 ಆಗುತ್ತೆ. 15 20 35 ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ಅಂದ್ರೆ 143 = 11x ಆಗುತ್ತೆ. x = ಎಷ್ಟಾಗುತ್ತೆ? 13 ದಿನ ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟು ದಿನ ಆಗುತ್ತೆ? 13 ದಿನ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಟ್ರಕ್ ಮೊದಲು 1 ಕಿಲೋಮೀಟರ್ ದೂರವನ್ನು 30 km/h ಸ್ಥಿರ ವೇಗದಲ್ಲಿ ಮತ್ತು ಮುಂದಿನ 1 ಕಿಲೋಮೀಟರ್ ದೂರವನ್ನು 45 km/h ಸ್ಥಿರ ವೇಗದಲ್ಲಿ ಚಲಿಸಿದ್ರೆ ಟ್ರಕ್ ನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ, ಎವರೇಜ್ ಸ್ಪೀಡ್ = ಏನಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ / ಟೋಟಲ್ ಟೈಮ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 1 ಕಿಲೋಮೀಟರ್ ಮತ್ತು 1 ಕಿಲೋಮೀಟರ್ ಅಂದ್ರೆ 2 ಕಿಲೋಮೀಟರ್ / ಟೋಟಲ್ ಒಂದಕ್ಕೆ ಎಷ್ಟು? 1 ಕಿಲೋಮೀಟರ್ 30 km/h ಪ್ಲಸ್ 1 / 45 ಆಗುತ್ತೆ. LCM ಎಷ್ಟಾಗುತ್ತೆ? 30 45 90 ಆಗುತ್ತೆ. ಅಂದ್ರೆ 2 33ಲಿ 45 2ಲಿ ಆಗುತ್ತೆ. ಅಂದ್ರೆ 3 + 2 ಎಷ್ಟಾಗುತ್ತೆ? 5 ಆಗುತ್ತೆ. ಇಂಟು ಇದು 90 ಇದು LCM ಮ್ಯಾಗ ಬರ್ತೈತೆ. 5 1 5 18ಲಿ ಆಗುತ್ತೆ. 18 2ಲಿ 36 ಅಂದ್ರೆ 36 km/h ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಕಳ್ಳನಿಗಿಂತ 228 ಮೀಟರ್ ಹಿಂದಿದ್ದಾನೆ. ಇನ್ಸ್ಪೆಕ್ಟರ್ 1 ನಿಮಿಷದ 42 ಮೀಟರ್ ಓಡ್ತಾನೆ ಮತ್ತು ಕಳ್ಳನ 1 ನಿಮಿಷದಲ್ಲಿ 30 ಮೀಟರ್ ಓಡ್ತಾನೆ.
ಇನ್ಸ್ಪೆಕ್ಟರ್ ಕಳ್ಳನ್ನು ಹಿಡಿಯಲು ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕೇಳಿದ್ರೆ ಇಬ್ರು ಏನ್ ಮಾಡಕತ್ತಾರ ಸೇಮ್ ಡೈರೆಕ್ಷನ್ ಓಡಕತ್ತಾರ. ಇವಾಗ 42 ಮೀಟರ್ ಪೊಲೀಸ್ ಓಡಿದ್ರೆ ಕಳ್ಳ ಎಷ್ಟು ಮಾಡ್ತಾನೆ 32 ಮೀಟರ್ ಓಡ್ತಾನೆ. ಅಂದ್ರೆ ಟೋಟಲ್ ಎಷ್ಟು ಜಾಸ್ತಿ ಆಗತ್ತೆ ಇಲ್ಲಿ 12 ಮೀಟರ್ ಜಾಸ್ತಿ ಆಗುತ್ತೆ. ಅಂದ್ರೆ ಟೈಮ್ ಎಷ್ಟು ಅಂತ ನಾವು 228 ಮೀಟರ್ ಕವರ್ ಮಾಡಕ್ಕೆ ಪೊಲೀಸ್ ಸ್ಪೀಡ್ ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟಾಗುತ್ತೆ 24 ನಿಮಿಷ ಟೈಮ್ ತಗೊಂತಾನೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಎಂಬ ಎರಡು ರೈಲುಗಳ ಉದ್ದಗಳು ಕ್ರಮವಾಗಿ 210 ಮೀಟರ್ ಮತ್ತು 150 ಮೀಟರ್ ಅವು ಸಮಾನಾಂತರ ಹಳಿಗಳ ಮೇಲೆ ಒಂದೇ ದಿಕ್ಕಿನಾಗ ಹೊಂಟವು. 110 ಕಿಲೋಮೀಟರ್ ಪರ್ ಅವರ್ ಮತ್ತು 128 ಕಿಲೋಮೀಟರ್ ಪರ್ ಅವರ್ ಚಲ ಸ್ಪೀಡ್ ಐತಿ. ಆಗ ರೈಲು ಎ ಅನ್ನ ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಲಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗೈತೆ. ಎರಡು ಒಂದೇ ಡೈರೆಕ್ಷನ್ ಹೊಂಟು ಅಂದ್ರೆ ಸ್ಪೀಡ್ಗಳು ವ್ಯತ್ಯಾಸ ತಗೋಬೇಕು. 128 ಮೈನಸ್ 110 ಮಾಡಿದ್ರೆ ಎಷ್ಟು ಬರ್ತೈತಿ 18 ಬರ್ತೈತಿ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ 5/18 ಮಾಡ್ಬೇಕು. ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಏನಾಗುತ್ತೆ ಇದು ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಾಗುತ್ತೆ ಟೋಟಲ್ ಇಲ್ಲಿ 210 ಪ್ಲಸ್ 150 ಈಸ್ ಈಕ್ವಲ್ ಟು 5 ಇಂಟು ಟಿ ಆಗುತ್ತೆ. 360 ಈಸ್ ಈಕ್ವಲ್ ಟು 5 ಟಿ ಆಗುತ್ತೆ. 5 ಒಂದ್ಲೆ 5 72 ಆಗುತ್ತೆ. ಟಿ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 72 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದೇ ವೇಗದಲ್ಲಿ ಚಲಿಸುತ್ತಿರುವ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಾಗ ಚಲಿಸಕತ್ತವು. ಪ್ರತಿ ರೈಲಿನ ಉದ್ದ 120 ಮೀಟರ್ ಮಾತ್ರ ಅವು ಪರಸ್ಪರವಾಗಿ 8 ಸೆಕೆಂಡ್ಗಳಲ್ಲಿ ದಾಡ್ತವು. ಆಗ ಪ್ರತಿ ರೈಲಿನ ವೇಗ ಕಿಲೋಮೀಟರ್ ಪರ್ ಅವರ್ನಾಗ ಎಷ್ಟು ಅಂತ ಕೇಳಿದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಪ್ರತಿ ಟ್ರೈನಿಂದ ಎಷ್ಟೈತಿ 120 ಮೀಟರ್ ಇಂದ 120 ಪ್ಲಸ್ 120 ಆಯ್ತು. ಇಲ್ಲಿ ಟೈಮ್ ಕೊಟ್ಟಾನೆ ಎಷ್ಟು 8 ಸೆಕೆಂಡ್ ಅಂತಂದು ಇಂಟು ಸ್ಪೀಡ್ ಕಂಡಿಡ್ಬೇಕು. 240 ಈಸ್ ಈಕ್ವಲ್ ಟು 8 ಇಂಟು ಸ್ಪೀಡ್ ಆಯ್ತು. 8 ಒಂದೇ 8 ಮೂರ್ಲಿ ಅಂದ್ರೆ ಸ್ಪೀಡ್ ಈಸ್ ಈಕ್ವಲ್ ಟು ಎಷ್ಟು ಬಂತು 30 ಮೀಟರ್ ಪರ್ ಸೆಕೆಂಡ್ ಬಂತು. ಇಲ್ಲಿ ಅದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು ನಮ್ಗೆ 18 ಡಿವೈಡೆಡ್ ಬೈ 5 ಮಲ್ಟಿಫೈ ಮಾಡ್ಬೇಕು. 5 ಒಂದೇ 5 6ಲಿ 18 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ 108 ಆಗುತ್ತೆ. ಇದೇನಾಗಿರ್ತೈತಿ ಎರಡು ಅಪೋಸಿಟ್ ಡೈರೆಕ್ಷನ್ ಬರುವಾಗ ಎರಡು ಟ್ರೈನಿನ ಸ್ಪೀಡ್ ಏನ್ ಮಾಡಿರ್ತೈತಿ ಕೂಡಿಸಿರ್ತೈತಿ. ಹಂಗಾಗಿ ಇದು ಎರಡು ಟ್ರೈನಿನ ಸ್ಪೀಡ್ ಆಗುತ್ತೆ. ಎರಡು ಟ್ರೈನಿನ ಸ್ಪೀಡ್ ಸೇಮ್ ಇದ್ದಾಗ ಪ್ರತಿಯೊಂದು ಟ್ರೈನಿನ ಸ್ಪೀಡ್ ಏನಾಗುತ್ತೆ 108 ಡಿವೈಡೆಡ್ ಬೈ 2 ಆಗುತ್ತೆ. ಅಂದ್ರೆ 54 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ಕಳ್ಳನು ಅಪರಾಧಿ ಮಾಡಿ ಗಂಟೆಗೆ 12 ಮೀಟರ್ ವೇಗದಲ್ಲಿ ಸ್ಥಳದಿಂದ ಓಡಿ ತಪ್ಪಿಸಿಕೊಂಡನು. ಕಳ್ಳನು ಓಡಲು ಪ್ರಾರಂಭಿಸಿ 20 ನಿಮಿಷಗಳ ನಂತರ ಒಬ್ಬ ಭದ್ರತಾ ಸಿಬ್ಬಂದಿ ಅವನನ್ನು ಬೆನ್ನಟ್ಟಲು ಪ್ರಾರಂಭ ಮಾಡ್ತಾನೆ. ಮುಂದಿನ 20 ನಿಮಿಷಗಳಲ್ಲಿ ಅವನನ್ನು ಹಿಡಿದನು. ಭದ್ರತಾ ಸಿಬ್ಬಂದಿಯ ವೇಗ ಎಷ್ಟು ಅಂತ ಕೇಳಿಲಿ ನೋಡ್ರಿ. 20 ನಿಮಿಷನ್ಯಾಗ ಅವನ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾನ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 20 ನಿಮಿಷ ಐತೆ ಅವರಿಗೆ ಕನ್ವರ್ಟ್ ಮಾಡೋಕೆ 20/60 ಆಗುತ್ತೆ ಇಂಟು ಅವ್ನ ಸ್ಪೀಡ್ ಎಷ್ಟೈತಿ 12 ಮೀಟರ್ ಪರ್ ಅವರ್ ಐತಿ. 12 ಒಂದ್ಲಿ 12 ಇಲ್ಲಿ 5 ಒಂದ್ಲಿ 5 4 ಅಂದ್ರೆ ಎಷ್ಟು ಮೀಟರ್ ಹೋಗೋಣ 4 ಮೀಟರ್ ಹೋಗೋಣ. ಈ 4 ಮೀಟರ್ ಕವರ್ ಮಾಡಕ್ಕೆ ಪೊಲೀಸಿನ ಸ್ಪೀಡ್ ಎಷ್ಟು ಇರ್ಬೇಕು ಕಳ್ಳಿನಕಿನ ಜಾಸ್ತಿ ಇರ್ಬೇಕು. ಅಂದ್ರೆ ಎಕ್ಸ್ ಮೈನಸ್ ಅಂದ್ರೆ ಸೇಮ್ ಡೈರೆಕ್ಷನ್ ಹೊಂಟನ ಅಂದ್ರೆ ಪೊಲೀಸ್ ಸ್ಪೀಡ್ ನೊಳಗೆ ಕಳ್ಳಿನ ಸ್ಪೀಡ್ ಕಳಿಬೇಕು. ಅಂದ್ರೆ ಎಷ್ಟೈತಿ ಕಳ್ಳಂದು 12 ಐತಿ. ಇವಾಗ ಎಷ್ಟು ನಿಮಿಷದ ನಂತರ ಹಿಡಿತಾನೆ 20 ನಿಮಿಷದ ನಂತರ ಹಿಡಿತಾನೆ. ಅಂದ್ರೆ 20/60 ಅಂದ್ರೆ ಅವರಿಗೆ ಕನ್ವರ್ಟ್ ಮಾಡೈತಿ. ಈಜು ಕೊಟ್ಟು ಡಿಸ್ಟೆನ್ಸ್ ಎಷ್ಟು ಬಂದೈತಿ 4 ಮೀಟರ್. 21 23 ಎಷ್ಟಾಗುತ್ತೆ 12 ಆಗುತ್ತೆ. ಅಂದ್ರೆ ಎಕ್ಸ್ ಮೈನಸ್ 12 ಈಜು ಕೊಟ್ಟು 12 ಎಕ್ಸ್ ಈಜು ಕೊಟ್ಟು ಈ ಸೈಡ್ ಬಂದ್ರೆ ಎಷ್ಟಾಗುತ್ತೆ 24 ಮಿನಿಟ್ ಪರ್ ಅವರ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಮನ್ ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಸವಾರಿ ಮಾಡ್ತಾನೆ. ಆದರೆ ಪ್ರತಿ 10 ಕಿಲೋಮೀಟರ್ ಪ್ರಯಾಣ ನಂತರ 5 ನಿಮಿಷಗಳ ಕಾಲ ಪಾನೀಯ ಸೇವಿಸಲು ನಿಲ್ಲಿಸ್ತಾನೆ. 84 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ರಾಮನು ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕೇಳೋಣ. ನೋಡ್ರಿ 10 ಕಿಲೋಮೀಟರ್ಗೊಮ್ಮೆ 5 ನಿಮಿಷ ರೆಸ್ಟ್ ಅಂತಾನಂದ್ರೆ ಎಷ್ಟು ಸಲ ರೆಸ್ಟ್ ಮಾಡ್ತಾನೆ 10 ಇಂಟು 8 ಮಾಡಿದ್ರೆ 80 ಕಿಲೋಮೀಟರ್ ಆಕತಿ. ಅಂದ್ರೆ ಎಷ್ಟು ಸಲ ರೆಸ್ಟ್ ಮಾಡಿದ್ರೆ 8 ಸಲ ರೆಸ್ಟ್ ಮಾಡಿದ್ರೆ ಟೋಟಲ್ ಟೈಮ್ ಎಷ್ಟಾಗುತ್ತೆ 8 ಇಂಟು 5 ಮಾಡಿದ್ರೆ 40 ನಿಮಿಷ ಏನಾಗುತ್ತೆ ಒಂದು ಚಾಕ ಸ್ಟಾಪ್ ಮಾಡ್ತಾನೆ. ಟೈಮ್ ಆಮೇಲೆ ಎಷ್ಟು 84 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಕ್ಕೆ ಟೈಮ್ ಎಷ್ಟು ಅಂತಾನೆ 84 ಕಿಲೋಮೀಟರ್ ಡಿವೈಡೆಡ್ ಬೈ ಅವ್ನ ಸ್ಪೀಡ್ ಎಷ್ಟೈತಿ 36 ಐತಿ. ಅಂದ್ರೆ ಇದೆಷ್ಟಾಗುತ್ತೆ 4/21 4/9 ಆಗುತ್ತೆ. ಅಂದ್ರೆ ಅವರಿಗೆ ಕನ್ವರ್ಟ್ ಮಾಡಕ್ಕೆ ಇಂಟು 60 ಮಿನಿಟಿಗೆ ಕನ್ವರ್ಟ್ ಮಾಡಕ್ಕೆ ಇಂಟು 60 ಮಾಡ್ಬೇಕು. 3 3 3 20 3 3 ಅಂದ್ರೆ ಟೈಮ್ ಎಷ್ಟು ಬಂತು ಇಲ್ಲಿ 140 ನಿಮಿಷ ಬಂತು. ಟೋಟಲ್ ಟೈಮ್ ಎಷ್ಟಾಗುತ್ತೆ ರೆಸ್ಟಿಗೆ 40 ನಿಮಿಷ ಇತ್ತು ಅಂದ್ರೆ ನಾವು ಕವರ್ ಮಾಡಕ್ಕೆ 140 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ 140 ಪ್ಲಸ್ 40 ಮಾಡಿದ್ರೆ 180 ನಿಮಿಷ ಟೋಟಲ್ ಟೈಮ್ ತಗೊಂತಾನೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಸ್ ಮತ್ತು ರೈಲಿನ ವೇಗದ ಅನುಪಾತ 15:27 ಆಗೈತಿ. ಹಾಗೆಯೇ ಒಂದು ಕಾರ್ 720 ಕಿಲೋಮೀಟರ್ ದೂರವನ್ನು 9 ಗಂಟೆಯಲ್ಲಿ ಕ್ರಮಿಸುತ್ತೆ. ನೋಡ್ರಿ ಇಲ್ಲಿ ಏನೈತಿ ಬಸ್ ಮತ್ತು ಟ್ರೈನಿನ ಸ್ಪೀಡ್ ರೇಷಿಯೋ ಏನೈತಿ ಇಲ್ಲಿ 15:27 ಐತಿ. ಇಲ್ಲಿ ಒಂದು ಕಾರು 720 ಕಿಲೋಮೀಟರ್ನ 9 ಗಂಟೆಗೆ ಹೋಗುತ್ತೆ. ಕಾರ್ ಸ್ಪೀಡ್ ಏನಾಗುತ್ತೆ 720/9 ಅಂದ್ರೆ 80 ಕಿಲೋಮೀಟರ್ ಪರ್ ಅವರ್ ಏನಾಗ್ತಿದೆ ಕಾರಿನ ಸ್ಪೀಡ್ ಆಯ್ತು. ಬಸ್ನ ವೇಗವು ಕಾರಿನ ವೇಗದ 3/4 ಭಾಗವಾಗೈತಿ. ಅಂದ್ರೆ ಏನಾಗ್ತಿಲ್ಲ ಬಸ್ಸಿನ ಸ್ಪೀಡ್ ಈಜು ಕೊಟ್ಟು 3/4 ಕಾರಿನ ಸ್ಪೀಡ್ ಎಷ್ಟು ಬಂದೈತಿ 80 ಬಂದೈತಿ ಇಂಟು 80 4 1 4 ಬಸ್ಸಿನ ಸ್ಪೀಡ್ ಎಷ್ಟಾಯ್ತು 60 ಕಿಲೋಮೀಟರ್ ಪರ್ ಅವರ್ ಏನಾಯ್ತು ಬಸ್ಸಿನ ಸ್ಪೀಡ್ ಆಯ್ತು. ಬಸ್ಸಿನ ಸ್ಪೀಡ್ ರೇಷಿಯೋ ಕೊಟ್ಟಾನ ಇಲ್ಲಿ ಅಂದ್ರೆ 60 ಅಂದ್ರೆ 15 ಇಂಟು 4 ಆಗೈತಿ. ಟ್ರೈನಿನ ಸ್ಪೀಡ್ ಎಷ್ಟಾಗುತ್ತೆ 27 ಇಂಟು 4 ಮಾಡಿದ್ರೆ 108 ಕಿಲೋಮೀಟರ್ ಪರ್ ಅವರ್ ಏನಾಯ್ತು ಟ್ರೈನಿನ ಸ್ಪೀಡ್ ಆಯ್ತು. ರೈಲು 7 ಗಂಟೆ ಒಳಗೆ ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದ್ರೆ ಅಂದ್ರೆ ಡಿಸ್ಟೆನ್ಸ್ ಈಜು ಕೊಟ್ಟು ಏನಾಗುತ್ತೆ 108 ಇಂಟು 7 ಮಾಡಿದ್ರೆ 756 ಕಿಲೋಮೀಟರ್ನ
ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗವು ಗಂಟೆಗೆ 30 ಕಿಲೋಮೀಟರ್ ಮತ್ತು ಹರಿವಿನ ವೇಗವು 7.5 ಕಿಲೋಮೀಟರ್ ಆಗೈತಿ. ಎ ಇಂದ ಬಿ ಹೋಗಿ ಮತ್ತೆ ಎಗೆ ಹಿಂದಿರುವಾಗ ಒಟ್ಟು 90 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ದೋಣಿ ಎಷ್ಟು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಟೋಟಲ್ ಡಿಸ್ಟೆನ್ಸ್ ಏನೈತೆ ಅದು 90 ಕಿಲೋಮೀಟರ್ ಐತಿ. ಅಂದ್ರೆ ಹೋಗಿ ಒಳ್ಳೆ ಬರ್ಬೇಕಂದ್ರೆ /2 ಮಾಡ್ಬೇಕು. ಅಂದ್ರೆ ಹೋಗುವಾಗ 45 ಕಿಲೋಮೀಟರ್, ವಾಪಸ್ ಬರುವಾಗ 45 ಕಿಲೋಮೀಟರ್. ಅಂದ್ರೆ ಟೋಟಲ್ ಟೈಮ್ ಈಜು ಕೊಟ್ಟು 45 ಡೌನ್ ಸ್ಟ್ರೀಮ್ನಾಗ ಹೋದ್ರೆ ಏನ್ ಮಾಡ್ಬೇಕು, ನೀರಿನ ಸ್ಪೀಡ್ ಮತ್ತು ಬೋಟಿನ ಸ್ಪೀಡ್ ಕೂಡಿಸ್ಬೇಕು. ಅಂದ್ರೆ 30 ಪ್ಲಸ್ 7.5 ಆತ. ಪ್ಲಸ್ ವಾಪಸ್ ಬರುವಾಗ ಬೋಟಿನ ಸ್ಪೀಡ್ ಒಳಗೆ ನೀರಿನ ಸ್ಪೀಡ್ ಮೈನಸ್ ಮಾಡ್ಬೇಕು. ಅಂದ್ರೆ 30 ಮೈನಸ್ 7.5 ಆಗುತ್ತೆ. 45 37.5 ಪ್ಲಸ್ 45 22.5 ಆಗುತ್ತೆ. ಇದು 37.5 ಅಂದ್ರೆ 1.2 ಆಗುತ್ತೆ. ಇದು 2 ಆಗುತ್ತೆ. 45 ಅಂದ್ರೆ 2 ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟು ಟೈಮ್ ಬೇಕು, 3.2 ಅವರ್ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ಹರಿಯುವ ದಿಕ್ಕಿನಲ್ಲಿ 49 ಕಿಲೋಮೀಟರ್ ದೂರವನ್ನು 7 ಗಂಟೆಗಳಲ್ಲಿ ಮತ್ತು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ 36 ಕಿಲೋಮೀಟರ್ ದೂರವನ್ನು 9 ಗಂಟೆಗಳಲ್ಲಿ ಕ್ರಮಿಸಬಲ್ಲನು. ಹರಿವಿನ ವೇಗ ಎಷ್ಟಂತ ಕೇಳಿದ್ರೆ ನೋಡಿ, ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಗುತ್ತೆ, ಡಿಸ್ಟೆನ್ಸ್ 49 ಐತಿ, ಟೈಮು 7 ಆಗೈತಿ. ಅಂದ್ರೆ 7 ಕಿಲೋಮೀಟರ್ ಪರ್ ಅವರ್ ಆತ. ಅಪ್ ಸ್ಟ್ರೀಮ್ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ಅದೇ ಎಷ್ಟು ಡಿಸ್ಟೆನ್ಸ್ 36 ಕಿಲೋಮೀಟರ್ 9 ಅವರ್ ಅಂದ್ರೆ 4 ಕಿಲೋಮೀಟರ್ ಪರ್ ಅವರ್ ಆತ. ನಮಗೇನು ಕೇಳ್ಯಾರ, ವಾಟರ್ ಸ್ಪೀಡ್ ಕೇಳ. ಅಂದ್ರೆ ವಾಟರ್ ಸ್ಪೀಡ್ ಏನಾಗುತ್ತೆ, ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ /2 ಆಗುತ್ತೆ. ಅಂದ್ರೆ 7 ಮೈನಸ್ 4/2 ಅಂದ್ರೆ 3/2 ಆದ್ರೆ ಎಷ್ಟಾಗುತ್ತೆ, 1.5 ಕಿಲೋಮೀಟರ್ ಪರ್ ಅವರ್ ನೀರಿನ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.